ಎಲ್ರಿಗೂ ನಮಸ್ಕಾರ. ಇವತ್ತು ಉಡುಪಿ ಮಂಗಳೂರು ಕಡೆಯಲ್ಲಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾವು ಇಲ್ಲಿ ತೊಂಡೆಕಾಯಿ ತೊಗೊಂಡಿದ್ದೀನಿ. ಈ ತೊಂಡೆಕಾಯಿ ಬದಲು ನೀವು ಯಾವ ತರಕಾರಿ ಬೇಕಾದರೂ ತಗೋಬೋದು. ಅಂದರೆ ಕುಂಬಳಕಾಯಿ, ಸೌತೆಕಾಯಿ, ಇಲ್ಲ ಸುವರ್ಣಗೆಡ್ಡೆ, ಆ ಥರ ಯಾವ ತರಕಾರಿ ಬೇಕಾದ್ರೂ ತಗೋಬೋದು. ಸೊ ಈ ಥರ ನಾನಿಲ್ಲಿ ತೊಂಡೆಕಾಯಿ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಮಸಾಲೆಗೆ ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸು ಇಷ್ಟೇ ಮೂರೇ ಐಟಮ್ಸನ್ನು ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ತೊಂಡೆಕಾಯಿ ಬೇಯಿಸಿ ಅದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ 1 ಕಪ್ಪಷ್ಟು ಸ್ವಲ್ಪ ಹುಳಿ ಬಂದಿರೋ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಗ್ಗರಣೆಗೆ 2 ಚಮಚದಷ್ಟು ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸು ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿ ಈ ಕಾಯಿ ಹುಳಿಗೆ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಮಂಗಳೂರು ಉಡುಪಿ ಸ್ಟೈಲ್ ಕಾಯಿ ಹುಳಿ ರೆಡಿ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.